ಮೂರು ಜಿಲ್ಲೆಗಳಲ್ಲಿ ಇನ್ನಾದರೂ ಕೂಡ ಪರಿಸ್ಥಿತಿ ಬದಲಾಗುತ್ತಾ? ಪ್ರಚೋದನಾಕಾರಿ ಭಾಷಣ, ಪ್ರಚೋದನಾಕಾರಿ ಪೋಸ್ಟ್ಗಳ ಕಿಡಿಗೇಡಿಗಳಿಗೆ ಇನ್ನಾದರೂ ಬುದ್ಧಿ ಬರುತ್ತಾ? ತಾಂಟ್ರೆ ಬಾ ತಾಂಟ್ರು ಅಂತ ಹೇಳಿ ಒಬ್ಬ ಹೇಳ್ತಾರೆ, ಮತ್ತೊಬ್ರು ರಕ್ತ ಕುದಿತಾ ಇದೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿ ಇನ್ನೊಬ್ರು ಹೇಳ್ತಾರೆ. ಈ ತರಹದ ನಾಲಿಗೆಗೆ ಲಗಾಮು ಬೀಳುತ್ತಾ? ಪೊಲೀಸ್ ಇನ್ಸ್ಪೆಕ್ಟರ್ 4, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 16, ಹೆಡ್ ಕಾನ್ಸ್ಟೇಬಲ್ಸ್ 60, ಪೊಲೀಸ್ ಕಾನ್ಸ್ಟೇಬಲ್ 150, ಅನುಯಾಯಿಗಳು 15 ಒಳಗೊಂಡ 248 ಮಂದಿಯ ಕಾರ್ಯಪಡೆ. ಈ ಮೂರು ಕೋಮು ಜಿಲ್ಲೆಗಳಲ್ಲಿ ಬದಲಾಗುತ್ತಾ ಸ್ಥಿತಿಗತಿಗಳು? ನಕ್ಸಲ್ ನಿಗ್ರಹ ಪಡೆಯಿಂದ ಕೋಮು ನಿಗ್ರಹ ಪಡೆ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ತಲಾ ಒಂದು ಕಂಪನಿ ನಿಯೋಜನೆ. ಪೊಲೀಸ್ ಇನ್ಸ್ಪೆಕ್ಟರ್ ಆ ಒಂದು ವ್ಯವಸ್ಥೆಯಲ್ಲಿ 4 ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಹೆಡ್ ಕಾನ್ಸ್ಟೇಬಲ್ಸ್ಗಳು 60 ಜನ ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಸ್ 150 ಜನ ಇರ್ತಾರೆ, ಅನುಯಾಯಿಗಳು 15 ಒಳಗೊಂಡ 248 ಮಂದಿಯ ಕಾರ್ಯಪಡೆ. ಈ ಮೂರು ಕೋಮು ಜಿಲ್ಲೆಗಳಲ್ಲಿ ಬದಲಾಗುತ್ತಾ ಹಾಗಾದ್ರೆ ಸ್ಥಿತಿಗತಿಗಳು? ಕೋಮು ಹಿಂಸೆ ನಿಗ್ರಹ ಪಡೆ ಜಾರಿ. ಇನ್ನು ಮಿಲಿಟರಿಯೇ ಬರಲಿ, ಮನಸ್ಥಿತಿಗಳು ಬದಲಾಗದ ಹೊರತು ಕೋಮು ಗಲಭೆಗಳಂತಹ ಧರ್ಮಾಂಧತೆಯ ಹೆಸರಿನಲ್ಲಿ ನಡೆಯುವಂತಹ ಅಟ್ಟಹಾಸ ಕೊನೆಯಾಗೋದಿಲ್ಲ. ಒಂದು ಸಮುದಾಯಕ್ಕೆ ಇನ್ನೊಂದು ಸಮುದಾಯದ ವಿರುದ್ಧ ಇರತಕ್ಕಂತಹ ತಪ್ಪು ಕಲ್ಪನೆಗಳು ಮಾಸುವ ಹೊರತು ಒಂದು ಸೂಕ್ಷ್ಮ ಜಿಲ್ಲೆಯಲ್ಲಿ ಈ ಕೋಮು ಗಲಭೆಗಳು ನಿಯಂತ್ರಣಕ್ಕೆ ಬರೋದಿಲ್ಲ. ಈ ಒಂದು ಹಿಂಸೆ ನಿಗ್ರಹ ಪಡೆಯನ್ನ ಜಾರಿಗೆ ತರುವುದಕ್ಕೂ ಮೊದಲು ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು. ಇನ್ನು ನಾವು ಪಡೆಯನ್ನ, ನಿಗ್ರಹ ಪಡೆಯನ್ನ ಜಾರಿಗೆ ತಂದ್ರು ಅಭಿಯಾನ ಆಗಬೇಕು ಅಂತಾರೆ, ಅಭಿಯಾನ ಆದ್ರೆ ಮತ್ತೊಂದು ಪಡೆನ ಇಳಿಸಬೇಕು ಅಂತಾರೆ. ಸೊ ಮನಸ್ಥಿತಿಗಳು ಬದಲಾಗಬೇಕು, ಜೊತೆಗೆ ಸರ್ಕಾರದ ಈ ಒಂದು ಕ್ರಮ ಪ್ರಾಯೋಗಿಕವಾಗಿ ಸರಿಯಾಗಿ ಕಾರ್ಯನಿರ್ವಹಣೆ ಆಗಬೇಕು. ನಿರ್ಭಯ ಪರಿಹಾರ ಯೋಜನೆ ಫಂಡ್ನಲ್ಲಿ ಕೇಂದ್ರ ಸರ್ಕಾರ ಯಾವುದಾದ್ರೂ ರಾಜ್ಯಗಳಲ್ಲಿ ಅತ್ಯಾಚಾರ ಆದರೆ ಅವರು ಇಂತಿಷ್ಟು ಪರಿಹಾರ ಅಂತ ಹೋಗುವಂಥದ್ದು ಒಂದು ಯೋಜನೆಯನ್ನು ಸಿದ್ಧಪಡಿಸಿತ್ತು. ಆದರೆ ಈವರೆಗೂ ದೇಶದ ಯಾವುದೇ ರಾಜ್ಯದಲ್ಲೂ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆ ತರಹದೊಂದು ಪರಿಹಾರ ಧನ ಈವರೆಗೂ ಮುಟ್ಟಿಲ್ಲ. ಹಂಗಾಗಬಾರ್ದು ಈ ತರಹದ ಯೋಜನೆಗಳು ಅಥವಾ ಈ ತರಹದೊಂದು ನಿರ್ಧಾರಗಳು ಕಾರ್ಯರೂಪಕ್ಕೆ ಬರಬೇಕು. 200 ಚಿಲ್ಲರೆ ಅಧಿಕಾರಿಗಳು ಒಳಗೊಂಡಂತಹ ಈ ಒಂದು ನಿಗ್ರಹ ಪಡೆ ಕೆಲಸ ಮಾಡಬೇಕು. 3 ಜಿಲ್ಲೆಗಳಲ್ಲಿ ಇನ್ನಾದರೂ ಕೂಡ ವಾತಾವರಣ ಬದಲಾಗುತ್ತಾ? ಪ್ರಚೋದನಾಕಾರಿ ಭಾಷಣ, ಪ್ರಚೋದನಾಕಾರಿ ಪೋಸ್ಟ್ಗಳ ಕಿಡಿಗೇಡಿಗಳಿಗೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ ಅಸ್ತಿತ್ವಕ್ಕೆ. ಈ 3 ಜಿಲ್ಲೆಗಳನ್ನು ಕೋಮು ಸೂಕ್ಷ್ಮ ಜಿಲ್ಲೆಗಳನ್ನಾಗಿ ಘೋಷಿಸಿದ ಸರ್ಕಾರ ಆಧ್ಯಾತ್ಮಿಕ ಚಿಂತನೆಯನ್ನ ಮೂಡಿಸಬೇಕಾದಂತಹ ಮಸೀದಿ, ಮಂದಿರ, ಚರ್ಚ್ಗಳಲ್ಲಿ ಆಧ್ಯಾತ್ಮಿಕ ಪಾಠ ಬೋಧನೆ ಮಾತ್ರ ಆಗಬೇಕೆ ಹೊರತಾಗಿ ಅನುಯಾಯಿಗಳ ಮಸ್ತಿಷ್ಕಕ್ಕೆ ಮತಾಂಧತೆಯನ್ನ ತುಂಬುವಂತಹ ಕೇಂದ್ರ ಆಗಬಾರದು. ಇದು ವೆರಿ ಇಂಪಾರ್ಟೆಂಟ್, ಪ್ರಮುಖವಾಗಿ ಇದನ್ನ ತಿಳ್ಕೋಬೇಕು. ನಮ್ಮ ಗುರುಗಳು ಕೆಮ್ಮಿದ್ರೆ ಅದನ್ನ ಸ್ವೀಕರಿಸಿಕೊಳ್ಳುವಂತಹ ಅನುಯಾಯಿಗಳಿರ್ತಾರೆ. ನೀವು ಕೆಮ್ಮಿದ್ರು ಸೀನಿದ್ರು ನಿಮ್ಮ ಅನುಯಾಯಿಗಳು ನಿಮ್ಮನ್ನು ಅನುಕರಿಸ್ತಾರೆ. ಹಾಗಾಗಿ ನೀವು ಮಾಡುವಂತಹ ಬೋಧನೆ ರಾಜ್ಯದ ವಾತಾವರಣವನ್ನ ಸರಿಯಾಗಿ ಇಡೋದಕ್ಕೂ ಕೂಡ ಕಾರಣ ಆಗಬಹುದು. ಕೆಲವೊಮ್ಮೆ ನೀವು ಮಾತನಾಡುವಂತಹ ಅಥವಾ ನೀವು ಹೇಳುವಂತಹ ಸಲಹೆ ಬೋಧನೆಗಳು ಇಡೀ ರಾಜ್ಯವನ್ನ ಹೊತ್ಕೊಂಡು ಉರಿಯುವಂತೆ ಮಾಡಬಹುದು. ಹಾಗಾಗಿ ಪಂಡಿತರು, ತಿಳಿದವರು, ಧಾರ್ಮಿಕ ಬೋಧಕರು, ಜೊತೆಗೆ ಈ ಸೋ ಕಾಲ್ಡ್ ಭಾಷಣಕಾರರಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅದು ಎಲ್ಲಾ ಧರ್ಮದಲ್ಲೂ ಕೂಡ ಇದ್ದಾರೆ. ಅವರ ನಾಲಿಗೆಗೆ ನಿಯಂತ್ರಣ ಬರಬೇಕು. ಲಂಗರ್ ಹಾಕೋದಕ್ಕೆ ಸರ್ಕಾರ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಳಬೇಕು. ಸ್ಟೇಷನ್ನಲ್ಲಿ ಕಾಂಪ್ರಮೈಸ್ ಆಗುವಂತಹ ಸೆಕ್ಷನ್ಗಳನ್ನ ಹಾಕಿ 3 ಗಂಟೆಗೆ ಅರೆಸ್ಟ್ ಮಾಡಿ 4 ಗಂಟೆಗೆ ಜಾಮೀನು ಸಿಗೋ ತರ ಆಗಬಾರದು. ಹಾಡ ಹಗಲೇ ನಗರಗಳಲ್ಲಿ ನಿಂತುಕೊಂಡು 1-9 ತಲೆ ಬೇಕು ಅಂತ ಹೇಳುವಂತಹ ತಲೆಗಳು, ಆ ತಲೆಗಳಿಗೆ ಕಾನೂನಿನ ಅಡಿಯಲ್ಲಿ ತಕ್ಕದಾದಂತಹ ಪನಿಷ್ಮೆಂಟ್ ಆಗಬೇಕು. ಅದಾಗದ ಹೊರತು ಈ ತರಹದ ಯಾವುದೇ ವಿಚಾರಕ್ಕೆ ನಿಯಂತ್ರಣ ಬರೋದಿಲ್ಲ. ತಾಂಟ್ರೆ ಬಾ ತಾಂಟು ಅಂತ ಹೇಳ್ತಾರೆ ಮಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ. ಅದಾದ ನಂತರ ಅದಕ್ಕೆ ಪ್ರತಿ ಕೌಂಟರ್ಗಳು ಬರ್ತಾವೆ. ನಮ್ಮ ರಕ್ತ ಕುದಿತಾ ಇದೆ, ಪ್ರತೀಕಾರ ತೀರಿಸ್ಕೋಬೇಕು. ಎಲ್ಲಿದ್ದೀವಿ ನಾವು? ಭಾರತದಲ್ಲೊಂದು ಕಾನೂನಿದೆ, ಭಾರತದಲ್ಲೊಂದು ಸಂವಿಧಾನ ಇದೆ. ಏನು ಮಾತನಾಡಬೇಕು, ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಮಾತ್ರಕ್ಕೆ
ನಾಲಿಗೆ ಹೆಂಗೆ ತಿರುಗುತ್ತೋ ಹಂಗೆಲ್ಲ ಮಾತನಾಡ್ತಾ ಹೋಗೋದಾ? ಅದನ್ನು ಕೇಳಿಸ್ಕೊಂಡು ಅಲ್ಲಿನ ಪೊಲೀಸರು ಇರ್ತಾರೆ. ಅದರ ವಿರುದ್ಧ ಈವರೆಗೂ ಕ್ರಮಗಳಾಗಲ್ಲ. ಕೊಲೆಯನ್ನ ಸಂಭ್ರಮಿಸುವಂತಹ ವರ್ಗ ಇದೆ. ಕೊಲೆಗಳನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮುಖ ಕಾಣೋದಿಲ್ಲ, ನಮ್ಮ ವಿಳಾಸ ಗೊತ್ತಾಗೋದಿಲ್ಲ, ನಾವು ಎಲ್ಲಿ ಕೂತ್ಕೊಂಡ್ರು ಏನು ಬೇಕಾದರೂ ಬರ್ಕೋಬಹುದು. ಕೆಲವರು ಬರೆಯುವಂತಹ ಬರಹಗಳಿದೆಯಲ್ಲ, ಇಡೀ ರಾಜ್ಯವನ್ನು ಹೊತ್ಕೊಂಡು ಉರಿಯೋ ಥರ ಬರಹಗಳಿರ್ತಾವೆ. ಆತನು 3 kg ಇರೋದಿಲ್ಲ, ಎಲ್ಲೋ ಕೂತ್ಕೊಂಡು ಬರೀತಾನೆ. ನನ್ನ ಮುಖ ಕಾಣೋದಿಲ್ಲ, ನನ್ನ ವಿಳಾಸ ಗೊತ್ತಾಗೋದಿಲ್ಲ, ಯಾರ ಮಗ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂಥೇಳಿ ಏನೇನೋ ಬರೆದು ಬಿಸಾಕೋದು. ಆದರೆ ರಾಜ್ಯದಲ್ಲಿ IT ಸೆಲ್ಗಳಿದ್ದಾವೆ. ಅದಿನ್ನೇನು ಮಾಡ್ತಾ ಇದೆಯೋ, ಇಂಥವರನ್ನ ಟ್ರೇಸ್ ಮಾಡುವಂತಹ ಒಂದು ಸಾಮರ್ಥ್ಯ ಅದಕ್ಕಿಲ್ವೋ ಆ ವಿಭಾಗಕ್ಕೆ ಗೊತ್ತಿಲ್ಲ. ಸೊ ಆ ತರಹದ್ರಲ್ಲೂ ಕೂಡ ನಿಯಂತ್ರಣ ತರುವಂತಹ ಕೆಲಸಗಳಾಗಬೇಕು. ಜಿ ಪರಮೇಶ್ವರ್ ಗಾಢ ನಿದ್ರೆಯಿಂದ ಎದ್ದಂಗೆ ಕಾಣ್ತಾ ಇದೆ. ಸೊ ಈಗೊಂದಷ್ಟು ಜೊತೆಗೆ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವ ತರಹದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ತರಹದ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.